ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ತಿರುಪತಿ ಗಿರಿವಾಸ ಶ್ರೀ ವೆಂಕಟೇಶ, ತಿರುಪತಿ ಗಿರಿವಾಸ ಶ್ರೀ ವೆಂಕಟೇಶ, ನೀನೊಲಿವ ಮನೆ ಮನೆಯು ಲಕ್ಷ್ಮೀ ನಿವಾಸ, ನೀನೊಲಿವ ಮನೆ ಮನೆಯು ಲಕ್ಷ್ಮೀ ನಿವಾಸ. ತಿರುಪತಿ ಗಿರಿವಾಸ ಶ್ರೀ ವೆಂಕಟೇಶ, ತಿರುಪತಿ ಗಿರಿವಾಸ ಶ್ರೀ ವೆಂಕಟೇಶ, ನೀನೊಲಿವ ಮನೆ ಮನೆಯು ಲಕ್ಷ್ಮೀ ನಿವಾಸ. ತಿರುಪತಿ ಗಿರಿವಾಸ ಶ್ರೀ ವೆಂಕಟೇಶ, ಶ್ರೀ ವೆಂಕಟೇಶ, ಶ್ರೀ ವೆಂಕಟೇಶ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ಪಾಲ, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ಪಾಲ, ತಿರುಪತಿ ಗಿರಿವಾಸ ಶ್ರೀ ವೆಂಕಟೇಶ, ತಿರುಪತಿ ಗಿರಿವಾಸ ಶ್ರೀ ವೆಂಕಟೇಶ, ನೀನೊಲಿದ ಮನೆ ಮನೆಯು ಲಕ್ಷ್ಮೀ ನಿವಾಸ, ನೀನೊಲಿದ ಮನೆ ಮನೆಯು ಲಕ್ಷ್ಮೀ ನಿವಾಸ. ತಿರುಪತಿ ಗಿರಿವಾಸ ಶ್ರೀ ವೆಂಕಟೇಶ, ಶ್ರೀ ವೆಂಕಟೇಶ, ಶ್ರೀ ವೆಂಕಟೇಶ. ಪಂಕಜಲೋಚನ ಪತಿತೋದ್ಧಾರ, ಪಂಕಜಹರಣ ಸುಧಾರದಾರ, ಶಂಖ ಚಕ್ರಧರ ಶ್ರೀಕರ ಚಂದರ ನಿತ್ಯ ವಿನೂತನ ಸಾಕ್ಷಾತ್ಕಾರ, ವೇದಶಾಸ್ತ್ರ ಸಾರ ಸಕಲ ಸೂತ್ರಧಾರ, ಶಿರಸಾ ನಮಾಮಿ ಮನಸಾ ಸ್ಮರಾಮಿ. ತಿರುಪತಿ ಗಿರಿವಾಸ ಶ್ರೀ ವೆಂಕಟೇಶ, ತಿರುಪತಿ ಗಿರಿವಾಸ ಶ್ರೀ ವೆಂಕಟೇಶ, ನೀನೊಲಿದ ಮನೆ ಮನೆಯು ಲಕ್ಷ್ಮೀ ನಿವಾಸ, ನೀನೊಲಿದ ಮನೆ ಮನೆಯು ಲಕ್ಷ್ಮೀ ನಿವಾಸ. ತಿರುಪತಿ ಗಿರಿವಾಸ ಶ್ರೀ ವೆಂಕಟೇಶ, ತಿರುಪತಿ ಗಿರಿವಾಸ ಶ್ರೀ ವೆಂಕಟೇಶ, ಶ್ರೀ ವೆಂಕಟೇಶ, ಶ್ರೀ ವೆಂಕಟೇಶ. ಜಗನ್ನಾಟಕ ಸೂತ್ರಧಾರಿ ಮಾಯಾವಿ ಪಾಂಡುರಂಗ ವಿಠಲನ ಶ್ರೀಮನ್ನಾರಾಯಣನ ಸ್ಮರಣೆಯನ್ನು ಮಾಡ್ತಾರೆ. ಭಗವಂತನ ಕೃಪಾಶೀರ್ವಾದ ದೊರಕಲಿ ಅಂತ ಹೇಳಿ ಮರುದೇವಮ್ಮನವರ ನೆನಪು ಸ್ಥಿರವಾಗಲಿ, ಮತ್ತೊಂದು ರೂಪದಲ್ಲಿ ಈ ಮನೆಯಲ್ಲಿ ಆ ತಾಯಿ ನಂದಾದೀಪದಂತೆ ಹುಟ್ಟಿ ಬರಲಿ ಅಂತೇಳಿ ಇವತ್ತು ನಾವು ನೀವೆಲ್ಲರೂ ಸಹ ಇವತ್ತಿನ ಈ ಒಂದು ಪುಣ್ಯದ ಕಾರ್ಯದಲ್ಲಿ, ಭಕ್ತಿಯ ಕಾರ್ಯದಲ್ಲಿ ಮೈಸೂರು ತಾಲೂಕು ವರುಣಾ ಹೋಬಳಿಯ ಹಾರೋಳ್ಳಿ ಮೆಲ್ಲಳ್ಳಿಯ ಈ ಒಂದು ಮಣ್ಣಿನಲ್ಲಿ ಬದುಕನ್ನು ಕಟ್ಟಿಕೊಂಡು ಹಲವಾರು ಕನಸುಗಳನ್ನ ಹೊತ್ತು ಮನೆ ಮಂದಿಗೆಲ್ಲ ಪ್ರೀತಿಯ ಅಜ್ಜಿಯಾಗಿ ಮೊಮ್ಮಕ್ಕಳನ್ನ ಲಾಲನೆ ಪಾಲನೆಯನ್ನ ಮಾಡಿ ಮಕ್ಕಳಿಗೆಲ್ಲ ಬದುಕಿನ ಬವಣೆಯನ್ನ ಕಲಿಸ್ಕೊಟ್ಟಿದ್ದಂತಹ ತಾಯಿ ಮರುದೇವಮ್ಮನವರ ನೆನಪು ಮಾತ್ರ ಇವತ್ತು ನಮ್ಮೊಟ್ಟಿಗೆ. ಇವತ್ತು ಹಾರೋಹಳ್ಳಿ ಒಳಗೆ ನಾವು ಇನ್ನೂ ಜನ ಸೇರ್ಕೊಂಡ್ರು ಸಹಿತ ನಮ್ಮ ಮರುದೇವಮ್ಮನವ್ರನ್ನ ಕರ್ಕಬಂದು ಕೊಡುವಂತ ಶಕ್ತಿ ನಮ್ಮ ಕೈಲಿ ಯಾರ ಕೈಲೂ ಇಲ್ಲವಂತೆ.
ಆದ್ರೆ ಒಂದಷ್ಟೊತ್ತು ಅರಗುರು ಬಸವ ಗೋವಿಂದ ಶಿವ ಅಂತೇಳಿ ಭಗವಂತನನ್ನ ಕೊಂಡಾಡ್ತಾ ಹೋಗಿ ಸೇರ್ಕವ್ವ ನೀ ನೂರ್ಗೆ ಅಂತೇಳಿ ಆ ತಾಯಿಯನ್ನ ಕಳಿಸ್ಕೊಡ್ತಕ್ಕಂಥದ್ದಷ್ಟೇ ನಿಮ್ಮ ಕೈಲಿರ್ತಕ್ಕಂಥದ್ದು. ಎಲ್ಲ ಪ್ರೀತಿಯಿಂದ ಬೌನ್ಸಿ ಕಳಿಸ್ಕೊಟ್ಟಿದ್ದಂತಹ ತಾಯಿಗೆ ಭಕ್ತಿಯ ನೆನಪುಗಳನ್ನ ಕೊಂಡಾಡ್ತಾ ಭಕ್ತಿ ಗೀತೆಗಳ ಜಾನಪದ ಗೀತೆಗಳ ಗೀತ ನಮನವನ್ನ ಸಮರ್ಪಣೆಯನ್ನ ಮಾಡತಕ್ಕಂತಹ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂತಹ ಎಲ್ಲ ಹಾರೋಳ್ಳಿ ಹಾಗೂ ಮೆಲ್ಲಳ್ಳಿ ಗ್ರಾಮದ ಸಮಸ್ತ ಸಹೃದಯ ಬಂಧುಗಳನ್ನು ಸಹ ಪ್ರೀತಿಯಿಂದ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಮುಖಪುಟದಲ್ಲಿಯೂ ಸಹ ಹಲವಾರು ಜನ ಸ್ನೇಹಿತರು ನಮ್ಮ ಈ ಒಂದು ಕಾರ್ಯಕ್ರಮವನ್ನು ವೀಕ್ಷಣೆಯನ್ನ ಮಾಡ್ತಾ ಇದ್ದಾರೆ. ಅವರೆಲ್ಲರಿಗೂ ಸಹ ಧನ್ಯವಾದವನ್ನ ಸಮರ್ಪಣೆಯನ್ನು ಮಾಡ್ತಾ ಅವರೆಲ್ಲರಿಗೂ ಸ್ವಾಗತವನ್ನ ಕೋರ್ತಾ ಕಾರ್ಯಕ್ರಮವನ್ನ ಮುಂದುವರಿಸ್ತಾ ಹೇಳಿ. ಅಲ್ಲ ಮಾದಮ್ಮನ ಗೋರೆಗೌಡ ಕುಟುಂಬದ ಸಿದ್ದೇಗೌಡರ ಊರು ನಾತೇಗೌಡರ ಮಕ್ಕಳ ಅವರು ಪಾಂಡಪುರದ ನಾಗಲಿಂಗೇಗೌಡರಿಗೆ ಸ್ವಾಗತವನ್ನು ಬಯಸುತ್ತಿದ್ದಾರೆ. ಚಂದ್ರಕುಮಾರ್ ತಪಲ ಚಂದ್ರಕುಮಾರ್ ಅವರಿಗೆ ಸ್ವಾಗತ ಬಯಸ್ತಾ ಇದ್ದೇವೆ. ಚಿಕ್ಕಪ್ಪಾಜಿ ಅವರಿಗೆ ಕೀಬೋರ್ಡ್, ಚಿಕ್ಕಪ್ಪಾಜಿ ಅವರಿಗೆ ಮೆಲ್ಲಳ್ಳಿ ಗ್ರಾಮಸ್ಥವರಿಂದ ಸ್ವಾಗತ ಬಯಸ್ತಾ ಇದ್ದೇವೆ. ಚಿನ್ಮಯ್ ಹಾಗೂ ತನ್ಮಯ್ ನಾಗಲಿಂಗೇಗೌಡರ ಮಕ್ಕಳಾದ ಚಿನ್ಮಯ್ ತನ್ಮಯ್ ಅವರಿಗೆ ಮೆಲ್ಲಳ್ಳಿ ಹಾಗೂ ಸಿದ್ದೇಗೌಡರ ಕುಟುಂಬದಿಂದ ಸ್ವಾಗತವನ್ನು ಕೊಟ್ಟಿದ್ದೇವೆ. ನಿಮ್ಮ ಪ್ರೀತಿಗೆ ಧನ್ಯವಾದವನ್ನ ಸಮರ್ಪಣೆಯನ್ನು ಮಾಡ್ತಾ ಎಲ್ಲರಿಗೂ ಸ್ವಾಗತವನ್ನ ಕೋರ್ತಾ ಮುಂದಗಡೆ ಕುಂತಿರೋರು ಬೈಕತ್ತವ್ರೆ, ನಾವೇನ್ ಮಾಡಿದ್ದೆವು ನಮ್ಗೇನು ಹೇಳೋದಿಲ್ವಾ ಅಂತ ಅಂದ್ಬಿಟ್ಟು ನಿಮ್ ಗಂಗಣ ನಿಮ್ ಹಿಂದೆಗಡೆ ಕುಂತಿರೋರು ಅವ್ರ ಅನ್ಕತ್ತವ್ರೆ, ಸಿಗು ಗಂಗಣ ಸ್ಕೂಟ್ರು ಹೋಗ್ದಂಗೆ ಪಂಚರ್ ಮಾಡ್ತೀವಿ ನಿಮ್ಗೆ ಅಂತ ಅಂದ್ಬಿಟ್ಟು ಇರ್ಲಿ ಸುಮ್ಮನೆ ಹಾಸ್ಯಕ್ಕಂಗಂತ ಅಂದೆ. ಹೌದು, ಪ್ರೀತಿಯಿಂದ ನೀವಿದ್ರೇನೆ ಕಾರ್ಯಕ್ರಮವ. ಆರ್ಡರ್ನ ದುಡ್ಡು ಕೊಟ್ಬಿಟ್ಟು ಕರ್ಕ ಬರ್ಬೋದಂತೆ, ಕೇಳರ್ನ ದುಡ್ಡು ಕೊಟ್ಬಿಟ್ಟು ಕರ್ಕ ಬರೋಕ್ಕಾಗೋದಿಲ್ಲ. ಗಂಟೆಗೆ 100 ಕೊಡ್ತೀವಿ, ಹುಡುಗರ ಇತ್ತಾಗೆ ಮೆಲ್ಲಳಿಂದ ಒಂದ್ ಲೋಡ್ ಕರ್ಕ ಬರದ, ಇತ್ತಾಗ ಊರ್ ಕಡೆಯಿಂದ ಒಂದ್ ಲೋಡ್ ತುಂಬ್ಕೊ ಬರದ ಅಂತ ಅಂದ್ಬಿಟ್ಟು ಅನ್ನೋಕ್ಕಾಗೋದಿಲ್ಲ. ಪ್ರೀತಿಯಿಂದ ನೀವುಗಳು ಕುಂತ್ಕೊಂಡು ಕಾರ್ಯಕ್ರಮವನ್ನ ಕೇಳಿದ್ರೆ ನಮ್ಗೆ ಅದಷ್ಟೇ ಬಹಳ ಸಂತೋಷ ಅಂತ ಸಂದರ್ಭದಲ್ಲಿ ಹೇಳ್ತಾ ನಿಮ್ಮೆಲ್ರಿಗೂ ಸಹ ಭಗವಂತನ ಕೃಪಾಶೀರ್ವಾದ ಸಿಗಲಿ ಅಂತ ಹೇಳ್ತಾ ತಾಯಿ ಮರಿದೇವಮ್ಮನವರ ನೆನಪು ಸ್ಥಿರವಾಗಲಿ ಅಂತ ಹೇಳ್ತಾ ಆ ತಾಯಿಗೆ ನಮ್ಮ ಗೀತ ನಮನವನ್ನ ಸಮರ್ಪಣೆಯನ್ನು ಮಾಡ್ತಾ ಕೇಳೋಣ. ನಮ್ಮ ಗೀತ ನಮನವನ್ನ ಆ ಚೇತನಕ್ಕೆ ಸಮರ್ಪಣೆಯನ್ನ ಮಾಡಿ ನಮ್ಮ ಮರುದೇವಮ್ಮನವರ ಮನೆದೇವರಾಗಿರ್ತಕ್ಕಂತಹ ಚುಂಚನಾದ್ರೀಶ ಆ ಕಾಲಭೈರವನನ್ನ ಕೊಂಡಾಡ್ತಾ ಭೈರವನ ಪಾದಾರವಿಂದವನ್ನ ನೆನೀತ ನಮ್ಮ ಕಾರ್ಯಕ್ರಮವನ್ನ ಮುಂದುವರಿಸೋಣ ಅಂತೇಳಿ ಕೇಳೋಣ. ಚುಂಚನಗಿರಿಯ ಕಾಲಭೈರವನ ವೈಭವವನ್ನು ನೆನೀತಕ್ಕಂತಹ ಒಂದು ಜನಪ್ರಿಯವಾದಂತಹ ಒಂದು ಗೀತೆ ಕೇಳೋಣ. ಚುಂಚನಾದ್ರಿಯ ಒಡೆಯ ಚುಂಚನಗಿರಿ ಭೈರವ ಕಂಚ ಚುಂಚರ ವಧಿಸಿ ಕಾಲಭೈರವನಾಗಿ ಭೂಲೋಕದಲ್ಲಿ ನೆಲೆಸಿರುವ ಉರಿಗದ್ದುಗೆ ಒಡೆಯ ಭೈರವ ಭಕ್ತಿಯ ಮನೆಯ ಭಕ್ತಿಗೆ ಒಡೆದ ಕಾಲಭೈರವ ಗಂಗಾಧರೇಶ್ವರ. ಭಕ್ತಿಯ ಮನೆಯ ಭಕ್ತಿಗೆ ಒಡೆಯ ಕಾಲಭೈರವ ಗಂಗಾಧರೇಶ್ವರ. ಕಾಪಾಡೋ ಭೈರವನೇ ಕೈ ಮುಗಿದು ಬೇಡಿರುವೆ, ಕಾಪಾಡೋ ಭೈರವನೇ ಕೈ ಮುಗಿದು ಬೇಡಿರುವೆ. ಭಕ್ತಿಯ ಮನೆಯ ಭಕ್ತಿಗೆ ಒಡೆಯ ಕಾಲಭೈರವ ಗಂಗಾಧರೇಶ್ವರ. ಭಕ್ತಿಯ ಮನೆಯ ಭಕ್ತಿಗೆ ಒಡೆಯ ಕಾಲಭೈರವ ಗಂಗಾಧರೇಶ್ವರ. ಕಾಪಾಡೋ ಭೈರವನೇ ಕೈ ಮುಗಿದು ಬೇಡಿರುವೆ, ಕಾಪಾಡೋ ಭೈರವ
ಇಷ್ಟದಿ ಕರೆದರೆ ಬರುವವನೇ ಕಷ್ಟವ ಕಾಯುವ ಶಿವಹರನೇ ಇಷ್ಟದಿ ಕರೆದರೆ ಬರುವವನೇ ಕಷ್ಟವ ಕಾಯುವ ಶಿವಹರನೇ ಭಕ್ತಿಗೆ ಒಲಿದು ಮನೆಯ ತುಂಬಿ ಶಕ್ತಿಯ ಕೊಡುವ ಭೈರವನೇ ಶಕ್ತಿಯ ಕೊಡುವ ಭೈರವನೇ ಕಾಪಾಡೋ ಭೈರವನೇ ಕೈ ಮುಗಿದು ಬೇಡಿರುವೆ ಕಾಪಾಡೋ ಭೈರವನೇ ಕೈ ಮುಗಿದು ಬೇಡಿರುವೆ ಚುಂಚನಗಿರಿಗೆ ಬಂದಿರುವೆ ದರ್ಶನ ಮಾಡಿ ನಿಂತಿರುವೆ ದಾಸೋಹ ಮಾಡಿ ಭೈರವನಿನಗೆ ಉಧೆ ಉಧೆ ಎಂದಿರುವೆ ಚುಂಚನಗಿರಿಗೆ ಬಂದಿರುವೆ ದರ್ಶನ ಮಾಡಿ ನಿಂತಿರುವೆ ದಾಸೋಹ ಮಾಡಿ ಭೈರವನಿನಗೆ ಉಧೆ ಉಧೆ ಎಂದಿರುವೆ ಜ್ವಾಲಾಪೀಠದಿ ಶ್ರೀಗಳ ಕಂಡು ಕೈಗಳ ಮುಗಿಯುತ್ತ ನಿಂತಿರಲು ಜ್ವಾಲಾಪೀಠದಿ ಶ್ರೀಗಳ ಕಂಡು ಕೈಗಳ ಮುಗಿಯುತ್ತ ನಿಂತಿರಲು ಮಾಡಿದ ಪಾಪ ಮನ್ನಿಸೋ ಎಂದು ಭೈರವ ನಿನ್ನ ನೆನೆದಿರುವೆ ಭೈರವ ನಿನ್ನ ನೆನೆದಿರುವೆ ಕಾಪಾಡೋ ಕಾಪಾಡೋ ಭೈರವನೇ ಕೈ ಮುಗಿದು ಬೇಡಿರುವೆ ರೈತರು ಮಾಡುವ ಒಕ್ಕಲುತನಕ್ಕೆ ಹೆಚ್ಚೊಕ್ಕಲು ಮಾಡಲು ಬಂದವನೇ ದಿಕ್ಕು ಕಾಣದ ಮಾನವ ಕುಲಕ್ಕೆ ನೆಮ್ಮದಿ ನೀಡಲು ಬಂದವನೇ ರೈತರು ಮಾಡುವ ಒಕ್ಕಲುತನಕ್ಕೆ ಹೆಚ್ಚೊಕ್ಕಲು ಮಾಡಲು ಬಂದವನೇ ದಿಕ್ಕು ಕಾಣದ ಮಾನವ ಕುಲಕ್ಕೆ ನೆಮ್ಮದಿ ನೀಡಲು ಬಂದವನೇ ಕರಗಳ ಮುಗಿದು ಶಿರವಾಗಿರುವೆ ಅನ್ನದಾನಿ ಭೈರವ ಕರಗಳ ಮುಗಿದು ಶಿರವಾಗಿರುವೆ ಅನ್ನದಾನಿ ಭೈರವ ಭಕ್ತಿಯ ಮಾಡಿ ಎಡೆಯ ಕೊಡುವೆ ಅರಸೋ ತಂದೆ ಭೈರವನೇ ಅರಸೋ ತಂದೆ ಭೈರವನೇ ಕಾಪಾಡೋ ಭೈರವನೇ ಕೈ ಮುಗಿದು ಬೇಡಿರುವೆ ಕಾಪಾಡೋ ಭೈರವನೇ ಕೈ ಮುಗಿದು ಬೇಡಿರುವೆ ಭಕ್ತಿಯ ಮನೆಯ ಭಕ್ತಿಗೆ ಒಡೆಯ ಕಾಲ ಭೈರವ ಗಂಗಾಧರೇಶ ಭಕ್ತಿಯ ಮನೆಯ ಭಕ್ತಿಗೆ ಒಡೆಯ ಕಾಲ ಭೈರವ ಗಂಗಾಧರೇಶ ಕಾಪಾಡೋ ಭೈರವನೇ ಕೈ ಮುಗಿದು ಬೇಡಿರುವೆ ಕಾಪಾಡೋ ಭೈರವನೇ ಕೈ ಮುಗಿದು ಬೇಡಿರುವೆ ಕಾಪಾಡೋ ಭೈರವನೇ ಕೈ ಮುಗಿದು ಬೇಡಿರುವೆ ಆ ಕಾಲಭೈರವನ ಪಾದಾರವಿಂದವನ್ನ ನೆನೆದ ನಮ್ಮ ಈತ ನಮನವನ್ನ ಸಮರ್ಪಣೆಯನ್ನು ಮಾಡ್ತಾ ಹಲವಾರು ಆಸೆಯ ಕನಸುಗಳನ್ನ ಕಟ್ಟು ಮಕ್ಕಳು ಮೊಮ್ಮಕ್ಕಳೊಟ್ಟಿಗೆ ಪ್ರೀತಿಯಿಂದ ನಗನಗುತ್ತಾ ಇದ್ದಂತಹ ಜೀವ ಮರಿದೇವಮ್ಮನವರ ನೆನಪು ಮಾತ್ರ ಇವತ್ತು ನಮ್ಮೊಟ್ಟಿಗೆ ತಿಳಿದ ನಮ್ಮ ಈತ ನಮನವನ್ನ ಆ ಚೇತನಕ್ಕೆ ಸಮರ್ಪಣೆಯನ್ನು ಮಾಡತಕ್ಕಂತಹ ಒಂದು ಸುದಿನ ಭಗವಂತ ಮರದೇವಮ್ಮನವರ ಆತ್ಮಕ್ಕೆ ಸದ್ಗತಿಯನ್ನ ಕರುಣಿಸಲಿ ಮುಕ್ತಿಯನ್ನ ಕೊಡ್ಲಿ ಮೋಕ್ಷವನ್ನ ಕೊಡ್ಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾರೆ. ನಮ್ಮ ಕಾರ್ಯಕ್ರಮವನ್ನ ಆತ್ಮೀಯವಾಗಿ ತಮ್ಮೆಲ್ಲರನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾರೆ. ನಮ್ಮ ಮೆಲ್ಲಳ್ಳಿ ಹಾಗೂ ಹಾರೋಹಳ್ಳಿಯ ಎಲ್ಲ ಸಮಸ್ತ ಸಹೃದಯರನ್ನೂ ಸಹ ನಮ್ಮ ಮರದೇವಮ್ಮನವರ ಕುಟುಂಬ ವರ್ಗದ ಪರವಾಗಿ ಸಿದ್ದೇಗೌಡರು ನಾಥೇಗೌಡರ ಕುಟುಂಬ ವರ್ಗದ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾರೆ. ನಮ್ಮ ಗೀತೆ ನಮನವನ್ನ ಸಲ್ಲಿಸೋಣ. ಬಂಧುಗಳು, ಇರುವ ತನಕ ನಂದು ನಾನು ನನ್ನವರು ಅನ್ನತಕ್ಕಂತಹ ವ್ಯಾಮೋಹ ಅಂತೆ ಕಡೆ ಹೋಗುವಾಗ ಯಾರೂ ಸಹ ನಮ್ಮೊಟ್ಟಿಗೆ ಇರುವುದಿಲ್ಲ ಅಂತೇಳಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಮನೆ ಕಟ್ಟಿದ್ರು ಉಸಿರು ಚೆಲ್ಲುವಂತ ಕೊನೆಗಳಿಗೆ ಬಂದಾಗ ನೆಮ್ಮದಿಲಿ ಮನೆಯೊಳಗಡೆ ಉಸಿರು ಚೆಲ್ಲುವಂತ ಸ್ವಾತಂತ್ರ್ಯನೂ ಸಹ ಈ ದೇಹಕ್ಕಿಲ್ಲ ಅಂತ. ಇನ್ನೇನೋ ಉಸಿರೊಟ್ಟಾಯ್ತಾ ಇದೆ ಅಂತಿದಂಗೆ ಎತ್ಕ ಬಂದು ಈಚೆಗೆ ಮಡಿಕತ್ತಾರೆ. ಅಪ್ಪ
ಇನ್ನೇನೋ ಉಸಿರುಂಟೈತೆ ಕಾಲ್ ಮುರಿರಿ ಜಲ್ದಿ ತಗೊಬಂದು ಚಿಕ್ಕ ಮಡಗ್ರಿ ಅಂದ್ಬಿಟ್ಟು ತಂದು ಮಡಿಕತ್ತೀವಿ. ಯಾಕೆಂದ್ರೆ ಈ ಮನುಷ್ಯನ ದೇಹ ಕೇವಲ ಆಸೆ ತಂದಿದ್ದದೆ ವಿನಃ ಆಯುಷ್ಯವನ್ನ ತಂದಿಲ್ಲವಂತೆ. ನಂದು ನಾನು ನನ್ನದು ಅಂತಕ್ಕಂಥ ಕೇವಲ ವ್ಯಾಮೋಹ ಅಂತೆ. ಆ ಎಲ್ಲವನ್ನ ಬಿಟ್ಟು ಆ ಭಗವಂತನ ಕರೆ ಸಿಗೋ ತನಕನೇ ಅಷ್ಟೇ ನಮಗೆ ನಿಮಗೆಲ್ಲರಿಗೂ ಈ ಭೂಲೋಕದ ನಂಟು. ಆ ಭಗವಂತನ ಕರೆ ಸಿಕ್ತಿದಂಗೆನೆ ಎಲ್ಲರೂ ಸಹ ಅವನ ಕರೆಗೆ ಹೋಗೊಟ್ಟು ಭಗವಂತನ ಪಾದಾರವಿಂದವನ್ನು ಹರಿಸ್ತಾರೆ. ನಮ್ಮ ಭೈರವೇಶ್ವರನ ಪಾದಾರವಿಂದವನ್ನು ಹರಿಸಿ, ತಾಯಿ ಸೋಮಳಮ್ಮನವರ ಪಾದಾರವಿಂದವನ್ನು ಹರಿಸಿ ಹೊರಡ್ತಾ ಇರಬೇಕು ಅಂತ ಸಂದರ್ಭದಲ್ಲಿ ಹೇಳ್ತಾರೆ. ಅಂತಲೇ ನಮ್ಮ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಮರಿದೇವಮ್ಮನವರು ಸಹ ಅದೇ ರೀತಿ ಇವತ್ತು ಭಗವಂತನ ಕರೆಗೆ ಸಿಕ್ಕಿ ಇವತ್ತಿನ ದಿವಸ ಹೊರಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಆ ತಾಯಿಗೆ ಗೀತ ನಮನವನ್ನು ಸಲ್ಲಿಸ್ತಾರೆ. ಭಗವಂತನು ಕರೆದಾಗ ಕೊನೆಯಾಯಿತೆ ನಿಮ್ಮ ಪಯಣ ಅಂತೇಳಿ ಆ ತಾಯಿಯ ನೆನಪಿನ ಗೀತೆಯೊಂದನ್ನ ಸಾದರ ಪಡಿಸ್ತಾ ನಮ್ಮ ಕಾರ್ಯಕ್ರಮವನ್ನ ಮುಂದುವರಿಸ್ತಾ ಕೇಳೋಣ. ಹುಚ್ಚೆಳ್ಳು ಹೂವಿನಂಗೆ ಅಯ್ಯೋ ಅವ್ವ ಎಚ್ಚೈತೋ ನಿನ್ನ ಬಳಗ, ಹಾರೋಳ್ಳಿ ಒಳಗೆ ಎಚ್ಚೈತೋ ನಿನ್ನ ಬಳಗ, ಎಚ್ಚಾಳಗಾತಿ ಕೇಳೋ ಮರ್ದೇವವ್ವ, ಹೋಗಿ ಸೇರವ್ವ ನಿನ್ನೋರ, ಭಗವಂತನು ಕರೆದಾಗ ಕೊನೆಯಾಯಿತು ನಿಮ್ಮ ಪಯಣ, ಭಗವಂತನು ಕರೆದಾಗ ಕೊನೆಯಾಯಿತು ನಿಮ್ಮ ಪಯಣ, ಓ ಮರ್ದೇವವ್ವ ಕೊನೆಯಾಯಿತು ನಿಮ್ಮ ಪಯಣ. ಬಳಗಾದ ಕಣ್ಣೀರೋ ಅಯ್ಯೋ ನಿನಗೆ ಬೀದೀಲಿ ಬಿಸಿ ನೀರೋ, ಅವ್ವ ಬೀದೀಲಿ ಬಿಸಿ ನೀರೋ, ನಿನಗೆ ಬಳಗಾದ ಕಣ್ಣೀರೋ ಮರ್ದೇವವ್ವ, ನಿನಗೆ ಬೀದೀಲಿ ಬಿಸಿ ನೀರೋ, ಬೀರೀಲಿ ಬಿಸಿ ನೀರು, ಹೊಸ ಬಟ್ಟೆ ಸಿಂಗಾರ ಮರ್ದೇವವ್ವ, ನಿನಗೆ ಮಲ್ಲಿಗೆ ಹೂನಾರ, ಭಗವಂತನು ಕರೆದಾಗ ಕೊನೆಯಾಯಿತು ನಿಮ್ಮ ಪಯಣ. ಮಕ್ಕಳಿಗೊಂದು ಮಾತು ಅಯ್ಯೋ, ನಿನ್ನಮ್ಮ ಮಕ್ಕಳಿಗೊಂದು ಮಾತು, ನಿನ್ನ ಬಂಧು ಬಳಗಕ್ಕೊಂದು ಮಾತು, ಹೇಳಾದೆ ನೀ ಹೋದೆ ಮರ್ದೇವವ್ವ, ಇಂದು ಅಡವಿಯ ಪಾಲಾಗಿ ಭಗವಂತನು ಕರೆದಾಗ ಕೊನೆಯಾಯಿತು ನಿಮ್ಮ ಪಯಣ.
ಮಕ್ಕಳ ನೆನೆದೆಯೋ ಮರ್ದೇವವ್ವ ಪ್ರಾಣ ಹೋಗುವಾಗ ಅಯ್ಯೋ ನೀನು ಯಾರ್ಯಾರ ನೆನೆದೆಯೋ ನಿನ್ನ ಮಕ್ಕಳ ನೆನೆದೆಯೋ ನಿನ್ನ ಮೊಮ್ಮಕ್ಕಳ ನೆನೆದೆಯೋ ಅವ್ವ ಎಲ್ಲಾದರೂ ಇರು ನೀ ಮರ್ದೇವವ್ವ ಎಂತಾದರೂ ಇರುದೇ ಹೇಗಾದರೂ ಇರುದೇ ಈ ನಿನ್ನ ಮನೆಯ ನಿನ್ನ ಮಕ್ಕಳ ನಿನ್ನ ಬಂಧು ಬಳಗ ನಿನ್ನ ಅಣ್ತಂದಿರ ನೀನು ಮರಿಬ್ಯಾಡವ್ವ ತೊರೆದು ಇರಬ್ಯಾಡವ್ವ ನೀನು ಮರಿಬ್ಯಾಡವ್ವ ತೊರೆದು ಇರಬ್ಯಾಡವ್ವ ಭಗವಂತನು ಕರೆದ ಕೊನೆಯಾಯಿತು ನಿಮ್ಮ ಪಯಣ ಓ ಮರ್ದೇವವ್ವ ಕೊನೆಯಾಯಿತು ನಿಮ್ಮ ಪಯಣ ಕೊನೆಯಾಯಿತು ನಿಮ್ಮ ಪಯಣ ಕೊನೆಯಾಯಿತು ನಿನ್ನ ಜೀವನ ಶ್ರೀಮದ್ ರಮಣ ಗೋವಿಂದ ಗೋವಿಂದ ನಿನ್ನ ನಂಬಿರ ಬಳಗ ಎಚ್ಚೊಕ್ಕಲಾಗಲಿ ಗೋವಿಂದ ಗೋವಿಂದ ಮರ್ದೇವಮ್ಮನವರಿಗೆ ವೈಕುಂಠ ಸ್ಥಿರವಾಗಲಿ ಗೋವಿಂದ ಗೋವಿಂದ ಜಯ ಹರ ನಮ ಪಾರ್ವತಿ ಪತೆ ಹರ ಹರ ಮಹಾದೇವ ಶಿವ ಶಂಭೋ. ಹೌದು ಹತ್ತು ಹಲವಾರು ಜನಪದ ಗೀತೆಗಳನ್ನು ಸಾದರಪಡಿಸ್ತಾ ತಾಯಿ 11 ದಿವಸಗಳ ಹಿಂದೆನೆ ಎಲ್ಲರನ್ನ ನೆನಪುಗಳನ್ನ ಕೊಟ್ಟು ಭಗವಂತನೂರಿಗೆ ಇಂದು ಪಯಣವನ್ನ ಬೆಳೆಸಿದ. ಇದ್ದಾಗ ವ್ಯಕ್ತಿಗಳ ಮಹತ್ವ ವಸ್ತುಗಳ ಮಹತ್ವ ನಮಗೆ ಗೊತ್ತಾಗೋದಿಲ್ಲವಂತೆ. ಕಳ್ಕೊಂಡಾಗಲೇ ವಸ್ತುಗಳ ಬೆಲೆ ವ್ಯಕ್ತಿಗಳ ಬೆಲೆ ತಿಳಿಬೇಕಾದ್ರೆ ಅಂತೇಳಿ ಅಟಿವಾಗ ಅಲ್ಲಿ ಕುಂತ್ಕೊಂಡು ಅವ್ವನೋ ಅಪ್ಪನೋ ಕುಂತ್ಕೊಂಡು ಮಾತನಾಡ್ತಾ ಇದ್ರೆ ನಾವು ಬೈಕಂದು ಹೊಂಟೋಯ್ತೀವಿ. ನಮ್ಮ ಅಪ್ಪ ಸುಮ್ಮ ಕುತ್ಕರೋದಿಲ್ವಾ, ಸುಮ್ಮನೆ ಒಟ ಅಂತಾನೆಲ್ಲ ಅಂತ ಅಂದ್ಬಿಟ್ಟು ಅವ್ವ ಅನ್ಸ್ಕೊಂಡ್ರೆ ಅಷ್ಟೇನೆ ಮಗ ಹುಲ್ಲು ಸೊಪ್ಪು ನೋಡ್ರಿ, ಹಸಕರ ನೋಡ್ರಿ, ಎಮ್ಮೆಕರ ನೋಡ್ರಪ್ಪ ಅಂದ್ಬಿಟ್ಟು ಮನೆತವ್ ನೋಡ್ರಿ, ಗದ್ದೆತವ್ ನೋಡ್ರಿ ಅಂತೇಳಿ ಹೇಳ್ತಾ ಇದ್ರೆ ನಾವೆಲ್ಲ ಪ್ರೀತಿಯಿಂದ ಬೈಕೊಂಡು ಹೊಂಟೋಗ್ಬಿಡ್ತೀವಿ. ಯಾವಾಗ ನೆನಪುಗಳು ಕಾಡೋದಕ್ಕೆ ಶುರು ಮಾಡ್ತವೆ ಅಂತಂದ್ರೆ ಅವರು ಕುಳಿತುಕೊಂಡು ಹೇಳ್ತಿದ್ದಂತ ಜಾಗ ಖಾಲಿ ಇದ್ದಾಗ ನೆನಪುಗಳು ಕಾಡೋದಕ್ಕೆ ಶುರು ಮಾಡ್ತವಂತೆ. ಅವಾಗ ವಸ್ತುನೂ ಇರೋದಿಲ್ಲ, ವ್ಯಕ್ತಿನೂ ಇರೋದಿಲ್ಲ. ಅವಾಗ ಅವ್ರ ಮಹತ್ವ ಗೊತ್ತಾಗ್ತದೆ ಅಂತೇಳಿ. ಲೋಕದಲ್ಲಿ ಕೆಟ್ಟ ಮಕ್ಕಳು ಇರ್ಬೋದೇ ವಿನ ಕೆಟ್ಟ ತಂದೆ ತಾಯಿಗಳು ಖಂಡಿತವಾಗ್ಲೂ ಇರ್ಲಾರರು ಅಂತ ಹೇಳ್ತಾರೆ. ಹೌದು, ಯಾಕೆಂದ್ರೆ ತಂದೆ ಹೆಗಲ ಮೇಲೆ ಕುಣಿಸ್ಕೊಂಡದ್ದೇ ಪ್ರಪಂಚವನ್ನ ಪರಿಚಯವನ್ನ ಮಾಡಿಕೊಟ್ರೆ, ತಾಯಿ ತನ್ನ ಸೊಂಟದ ಮೇಲೆ ಕುಣಿಸ್ಕೊಂಡು ಜೀವನದ ಆ ಕಷ್ಟ ಸುಖಗಳನ್ನೆಲ್ಲ ಅನುಭವಿಸ್ತಾ ಬದುಕಿನ ಬುದ್ಧಿಯನ್ನ ತಾರೆಯನ್ನ ಎತ್ಕೊಡ್ತಾಳೆ ಅಂತೇಳಿ. 9 ತಿಂಗಳು ಒತ್ತು ಎತ್ತು ಸಾಕಿ ಬೆಳೆಸ್ತಕ್ಕಂತಹ ಆ ತಾಯಿಯ ಮಮಕಾರದ ಋಣವನ್ನ, ಆ ತಂದೆಯ ಪ್ರೀತಿಯ ಋಣವನ್ನ ತೀರಿಸಲಿಕ್ಕೆ ಖಂಡಿತವಾಗ್ಲೂ ನಮ್ಮ ಕೈಲಿ ಸಾಧ್ಯ ಇಲ್ಲ ಅಂತೇಳಿ. ಯಾರ ಋಣವನ್ನ ಬೇಕಾದ್ರೂ ತೀರಿಸಬಹುದಂತೆ, ಆದ್ರೆ ಮಾತೃ ಋಣ ಅಂದ್ರೆ ತಾಯಿ ಋಣವನ್ನ ತೀರ್ಸಲಿಕ್ಕೆ ನಮ್ಮ ಕೈಲಿ ಯಾರ ಕೈಲೂ ಸಹ ಸಾಧ್ಯ ಇಲ್ಲ ಅಂತೇಳಿ. ಇವತ್ತು ಅಂತಹ ಪ್ರೀತಿಯ ಋಣವನ್ನ ತೀರಿಸಲಿಕ್ಕೆ ನಮ್ಮ ಮರದೇವಮ್ಮನವರ ಕುಟುಂಬ ವರ್ಗದವರೆಲ್ಲರೂ ಸಹ ಅವರ ನೆನಪನ್ನ ಕೊಂಡಾಡ್ತಾ ಆ ತಾಯಿಗೆ ನಮ್ಮ ಭಕ್ತಿಯ ನಮನವನ್ನ ಸಮರ್ಪಣೆಯನ್ನು ಮಾಡ್ತಾ ನಾವು ನೀವೆಲ್ಲರೂ ಸಹ ಒಂದಷ್ಟೊತ್ತು ಅರಗುರು ಬಸವ ಗೋವಿಂದ ಶಿವ ಅಂತೇಳಿ ಭಕ್ತಿಯಿಂದ ಭಗವಂತನನ್ನ ಕೊಂಡಾಡ್ತಕ್ಕಂತಹ ಒಂದು ಗೀತೆಯೊಂದನ್ನು ಸಮರ್ಪಣೆಯನ್ನು ಮಾಡ್ಕೊಂಡು ಕಾರ್ಯಕ್ರಮವನ್ನು ಮುಂದುವರಿಸಿಕೊಂಡು ಹೋಗೋಣ ಅಂತ ಹೇಳ್ತಾರೆ. ಕಾರ್ಯಕ್ರಮದ ನಡುವೆ ಜನಪದ ಗೀತೆ, ಭಕ್ತಿ ಗೀತೆ, ಭಾವಗೀತೆಗಳ ಜೊತೆಗೆ ನಿಮ್ಗೆ ಯಾರಿಗೂ ಬೇಜಾರಾಗದೇ ಇರಲಿ ಅಂತೇಳಿ ಮಧ್ಯೆ ಒಂದೊಂದು ಹಾಸ್ಯ ಗೀತೆ, ಹಾಸ್ಯ ಸಂದರ್ಭಗಳನ್ನ ಹೇಳ್ಬೇಕು. ಹೇಳಲಿಲ್ಲ ಅಂತಂದ್ರೆ ಯಾಕೆ ಅಂತಂದ್ರೆ ಕುಣಿಸ್ಕೊಳ್ಳೋದು ಬಹಳ ಕಷ್ಟ. ಶಾಮಿಯಾನ ಕೇಳ್ದಂಗೆ ಕೈನೆಲ್ಲ ಕದಿನ ಮೇಲೆ ಗೌಸ್ಕೊಂಡ್ ಕುಂತ್ಕರು ಹಂಗಾಯ್ತದೆ. ಮುಂದಗಡೆ ಒಂದಿಬ್ರು ಕುಂತವ್ರೆ, ಅವ್ರ ಕಡೆ ನಮ್ಮ ಕಡೆಗ್ಲಿಗವೇ ಇಲ್ಲ ಅವ್ರಿಗೆ. ನಿಮ್ಮ ಹೆಸರೇನವ? ನಮಗ್ ಬುರಗಳು ಹಿಂಭಾಗದಲ್ಲಿ ಕುಂತಿರೋರೆ, ನಿಮ್ ಹಿಂಭಾಗದಲ್ಲಿ ಅಪ್ಪ ಹಿಂಭಾಗದಲ್ಲಿ ಕುಂತಿರೋರ್ನ ಹೇಳ್ತಾವ್ರಿ. ನಿಮ್ಮ ಹೆಸರೇನು ಅಂದೆ? ಹರ್ಷಿತಾ ಅವರು. ಹರ್ಷಿತಾ ಅವರು ನಮ್ಮನ್ನ ಹೊಸಿ ಬೈಕತ್ತಾ ಇಲ್ಲ. ಅಲ್ಲ ಇವ್ರೇನು ಅಷ್ಟೊತ್ತಿಂದವ ಬರೀ ಅವನೇ ಆಡ್ತವ್ರೆಲ್ಲ, ನಮ್ಮ ಹಾಡುಗಳ್ನು ಆಡಾರೋ ಹಿಂಗೋ ಕಾಣಲ್ಲ ಅಂತ. ಹರ್ಷಿತ್ ಅವರೇ, ನಿಮ್ಮ ಹಾಡುಗಳ್ನು ಆಡ್ಬೇಕು. ಇವಾಗಂತೂ ಒಂದು ಹಾಡು ಎಲ್ಲಾರನು ಬಹಳ ತಲೆ ಕೆಡಿಸ್ತಾ ಇದೆ. ಆಳಾದ್ದು ಆ ಹುಡುಗಿ ಆಡ್ಬಿಟ್ಟು ಪಾಪ ಬೀದಿ ಒಳಗೆ ಬರ್ದಂಗ ಆಗೋಗದೆ ಪಾಪ. ಎಲ್ಲೋಗ್ಲಿ ಹೆಂಗೆ ಹೂವಿನ ಬಾಡದಂತೆ ಯಾರಿಗೂ ಕಾಣದಂತೆ
ಆಡ್ಬಿಡ್ತು ಪಾಪ ಎಣ್ಣೆನೋ ಪಾಪ. ಎಲ್ಲಿ ಹೋದ್ರು ತಕೋ ಎಲ್ಲಾರು ಹಾಕಂದ್ ಉಜ್ಜಿ ಉಜ್ಜಿ ಮಡಗ್ತಾ ಕುಂತವ್ರೆ. ಪಾಪ ಹುಡುಗಿ ಅರ್ಜುನ್ ಜನ್ಯವ್ರನ್ನು ಸಹ ಸಾರಿ ಕೇಳ್ಕೊಂಡೋದು. ಆದ್ರೆ ಪ್ರೀತಿಯಿಂದ ತಕೊಂಡವ್ರಿ, ಅದ್ ಬೇರೆ ಮಾತು. ಆದ್ರೆ ಹೆಂಗಾಯ್ತದೆ ಅಂತ ಅನ್ನೋದು ಕೇಳದೆ. ಅದಕ್ಕೋಸ್ಕರ ಹರ್ಷಿತ್ ಅವರೇ, ನಿಮ್ಗೆ ಯಾವ್ದಾದ್ರು ಇಷ್ಟವಾದ ಹಾಡುಗಳಿದ್ರೆ ಮುಂಚೆನೆ ಕೇಳ್ಕೊಳ್ಳಿ. ನಿಮ್ಮ ಹಾಡುಗಳ್ನ ಆಡದ ಗೌಡ್ರು ಕೇಳ್ಕೊತವ್ರೆ, ಹಿರಿಯರು ಕುಂತವ್ರಲ್ಲ ಅಂದ್ಬಿಟ್ಟು ಅವ್ರ ಹಾಡುಗಳನ್ನೇ ಆಡ್ಕೊಂಡು ಹೋಗ್ರಿ ಅಂದ್ಬಿಟ್ಟು ಮೇಲೆ ಎತ್ಕೊಂಡು ಬಿಟ್ರು ನಾನೇನ್ ಮಾಡೋಣ. ಮೇಲೆ ನಿಮ್ಮನ್ನು ಕುಣಿಸ್ಕೋಬೇಕು. ಅದಕ್ಕೋಸ್ಕರ ಪ್ರೀತಿಯಿಂದ ನೀವೆಲ್ಲರೂ ಕುಳಿತುಕೊಂಡು ಒಂದಷ್ಟು ಭಗವಂತನ ಸ್ಮರಣೆಯನ್ನ ಮಾಡ್ತಕ್ಕಂತಹ ಒಂದು ಕಾರ್ಯಕ್ರಮವನ್ನು ಮುಂದುವರಿಸ್ಕೊಂಡು ಹೋಗೋಣ ಅಂತ ಹೇಳ್ತಾ, ನಮ್ಮ ಪುಟಾಣಿಯ ಧ್ವನಿಯಲ್ಲಿ ಹೊನ್ನುತ್ತದಯ್ಯ ಉದಿವಾನದಯ್ಯ ಎಣ್ಣೆ ಮಜ್ಜನದಯ್ಯ ಮಲೆ ಮಹದೇಶ್ವರನ ಪಾದಾರವಿಂದವನ್ನು ನೆನೆತಕ್ಕಂತಹ ಒಂದು ಭಕ್ತಿಗೀತೆಯೊಂದನ್ನ ಸಾದರ ಪಡಿಸ್ತಾ, ಆರುಮಲೆ ಜೇನುಮಲೆ ಗುಂಜುಮಲೆ ಗುರುಗಂಜುಮಲೆ 77 ಮಲೆಯಲ್ಲಿ ವಾಸವಾಗಿರ್ತಕ್ಕಂಥ ನನ್ನ ಪಾದಿ 7 ಮಲೆ ಎತ್ತಯ್ಯ ಮಾಯ್ಕಾರ ಮಹಾದೇವನ ಪಾದ ಕುಂಸಲಿ ಉಖೇವಾತ್ಮಲಯ ಉಖೇ ಕಾಲ ಭೈರವ ಉಖೇ ತಾಯಿ ಸೋಮಗಳಮ್ಮ. ಹೌದು ಹೌದು, ಪ್ರೀತಿಯಿಂದ ನಾವು ನೀವೆಲ್ಲರೂ ಸಹ, ಯಾಕೆಂದ್ರೆ ಕಾರ್ತಿಕ ಮಾಸದ ಪ್ರಾರಂಭ ಇನ್ನೇನ್ ಬರ್ತಾ ಇದೆ. ಇಡೀ ಕಾರ್ತಿಕ ಮಾಸದ ಪೂರ್ಣ ಆ ಹೊನ್ನುತ್ತದಯ್ಯನಿಗೆ ಉಲಿವಾನದಯ್ಯನಿಗೆ ಉಘೇ 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 ಅಂತೇಳಿ ಕಾಲವನ್ನು ಕಳೀತಕ್ಕಂಥ ಹಿನ್ನೆಲೆಯಲ್ಲಿ ಹಾಲರವಿಯಿಂದ ಪ್ರಾರಂಭವಾಗುವಂತಹ ಅಯ್ಯನ ಉತ್ಸವ ಇಡೀ ಕಾರ್ತಿಕ ಮಾಸವನ್ನೆಲ್ಲ ಉಘೇ ಉಘೇ ಅಂತೇಳಿ ಹಾಡ್ತಕ್ಕಂತಹ ಒಂದು ಭಕ್ತಿಯಿಂದ ಹಾಡ್ತಕ್ಕಂಥ ಒಂದು ಜನಪ್ರಿಯವಾದ ಗೀತೆ ಕೇಳೋಣ. ಹಾಡಿರಿ ರಾಗಗಳ ಉಡಿಸಿರಿ ರಾಗ. ಮಾದೇವನ ಕೊಂಡ ಬಾರಿ ಉದ್ದಂಡ ಅಡವಿಲ್ ಮಾದೇವ ನೆಲೆಗೊಂಡ ಅಡವಿಲ್ ಮಾದೇವ ನೆಲೆಗೊಂಡುತ್ತಾ ನೋಡಿ ಆಕಾಶದ ಗಂಟೆ ತಣಿರೆಂದು